ಹಾಯ್ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ನಾವು ಈ ದಿನ ಇದ್ದೀವಿ ಗೋವಾದಲ್ಲಿ. ಇದು ತುಂಬಾ ಓಲ್ಡ್ ವಿಡಿಯೋನೂ ಅಲ್ಲ, ನ್ಯೂ ವಿಡಿಯೋನೂ ಅಲ್ಲ. ಲಾಸ್ಟ್ 4 ಮಂತ್ ಬ್ಯಾಕ್ ನಾವು ಮತ್ತೆ ನಮ್ಮ ಫ್ರೆಂಡ್ ಫ್ಯಾಮಿಲಿ ಗೋವಾಕ್ಕೆ ಹೋಗಿರ್ತಕ್ಕಂಥ ಟೈಮಲ್ಲಿ ತೆಗೆದಿರ್ತಕ್ಕಂಥ ಒಂದು ಚಿತ್ರಪಟಗಳ ತುಣುಕು ವಿಡಿಯೋ ಆಗಿ ನಿಮ್ ಮುಂದೆ ತರ್ತಾ ಇದ್ದೀನಿ. ಎಡಿಟ್ ಮಾಡಕ್ ತುಂಬಾ ದಿನ ಬಿತ್ತು, ಮತ್ತೆ ಫೋಟೋ ಕಲೆಕ್ಟ್ ಮಾಡಕ್ ಅವ್ರ ಫೋನಿಂದ ನನ್ನ ಫೋನಿಗೆ, ಮತ್ತೆ ಹಳೆ ಫೋನ್ಸ್ ಎಲ್ಲ ಫೋನ್ ಇರ್ತಕ್ಕಂಥ ಫೋಟೋಸ್ ಎಲ್ಲ ತೆಗಿಯಕ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಆಗಿ ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ನಾನು ಮತ್ತೆ ನನ್ನ ಮಕ್ಕಳು ಸಮೇತ ಗೋವಾಕ್ಕೆ ಹೋಗಿದ್ದು. ಪ್ರೀವಿಯಸ್ ಎಲ್ಲ ಫ್ರೆಂಡ್ಸ್ ಜೊತೆ ಹೋಗಿದ್ದೀನಿ, ಕೊಲೀಗ್ಸ್ ಜೊತೆ ಹೋಗಿದ್ದೀನಿ. ಮತ್ತೆ ನಾವು ಮತ್ತೆ ನಮ್ಮ ಮಿಸಸ್ ಸ್ಟಾರ್ಟಿಂಗ್ ಅರ್ಲಿ ಮ್ಯಾರೇಜ್ ಆಗಿರ್ತಕ್ಕಂಥ ಸ್ಟಾರ್ಟಿಂಗ್ ಟೈಮಲ್ಲಿ ಗೋವಾಕ್ಕೆ ಹೋಗಿ ಬಂದಿದ್ವಿ. ಈ ಟೈಮಲ್ಲಿ ಹೋಗಿದ್ದು ಏನು ವಿಶೇಷಪ್ಪ ಅಂತಂದ್ರೆ, ನಮ್ಮ ಒಂದು ಆತ್ಮೀಯ ಸ್ನೇಹಿತರು ಆಗಿರ್ತಕ್ಕಂಥ ಅವಿನಾಶ್ ಅವರು ಗೋವಾ ನೋಡಿಲ್ಲ ಅಂತಂದೇಳಿ ಹೇಳಿದ್ರು. ಮತ್ತೆ ಅವ್ರ ಮಿಸಸ್ ಅವರು ಸುಮಾರು ಸಲ ಹೋಗಿದ್ದೀನ, ನೀನ್ ನಮ್ ಗೋವಾಕ್ಕೆ ತೋರ್ಸಂಗಿಲ್ಲ ನೀವು ಅಂತಂದ್ರು. ಆಯ್ತು ಬನ್ನಿ ಅಂತ ನನ್ನ ಕಾರಲ್ಲಿ ತೋರ್ಸ್ಕೊಂಡು ಗೋವಾಕ್ಕೆ ಹೋಗಿದ್ವಿ. ಇದು ಫಸ್ಟ್ ಡೇ ವಿಡಿಯೋ ಮತ್ತೆ ಫೋಟೋಸ್. ನಾವು ಸಾಟರ್ಡೆ 4 ಸಾಟರ್ಡೆ ಹೋಗಿರೋದ್ರಿಂದ ಮಧ್ಯಾಹ್ನ ಟೈಮ್ ನಾವು ಧಾರವಾಡದಿಂದ ಗೋವಾಕ್ಕೆ ಹೋದ್ವಿ. ನಿಯರ್ ಬೈ 125 ಕಿಲೋಮೀಟರ್ ಆಗುತ್ತೆ ಪಣಜಿ ಗೋವಾ ಧಾರವಾಡಕ್ಕೆ. 2 ಅವರ್ ಆಗುತ್ತೆ. ಸಿಂಗಲ್ ರೋಡ್ ಇರೋದ್ರಿಂದ ಸ್ವಲ್ಪ ಡಿಲೇ ಆಗುತ್ತೆ. ಹೈವೇ ನಮ್ದು NH ಇದ್ದಿತ್ತಂದ್ರೆ 1 ತಾಸು 1.5 ತಾಸು 1 ಕಾಲ್ ತಾಸಿಗೆ ನಾವು ಗೋವಾಕ್ಕೆ ಹೋಗ್ತಿದ್ವಿ. 2 ಅವರ್ಗೆ ನಾವು ಗೋವಾಕ್ಕೆ ಹೋದ್ವಿ. ಲೇಟ್ ನೈಟ್ ಅಥವಾ 9-10 ಗಂಟೆ ಟೈಮಲ್ಲಿ ಇದೆ ನೋಡಿ, ನನ್ನ ಮಗಳು ಬೀಚ್ ಪಕ್ಕದಲ್ಲಿ ಇರ್ತಕ್ಕಂಥ ಮರಳಲ್ಲಿ ಆಟ ಆಡ್ತಿದ್ದಾಳೆ. ಏನೋ ಒಂದು ಎಂಜಾಯ್ಮೆಂಟ್ ಅಪ್ಪ ಇಲ್ಲಿ ಇದ್ರಲ್ಲಿ ಆಡೋದ್ರ ಅಂತಂದು. ಗೋವಾ ಅಂತಂದ್ರೆ ಬರೀ ಬ್ಯಾಚುಲರ್ಸ್ ಎಲ್ಲ ಫ್ಯಾಮಿಲಿ ಸಮೇತ ಹೋಗಿ ನೋಡ್ಬೋದು. ನಮ್ಮ ಒಂದು ನೋಡೋ ದೃಷ್ಟಿಕೋನದಲ್ಲಿ ನಾವು ಯಾವ ತರ ನಾವು ಇರ್ತೀವಿ ಅನ್ನೋದ್ರ ಮೇಲೆ ಎಲ್ಲ ಇರುತ್ತೆ. ಒಂದು ಅದ್ಭುತವಾದ ಪ್ರವಾಸಿ ತಾಣ. ಬ್ಯಾಚುಲರ್ಸ್ಗೆ ಮತ್ತು ಪುರುಷರಿಗೆ ಅಷ್ಟೇ ಗೋವಾ ಅಲ್ಲ, ಅವ್ರಿಗೂ ನಮ್ಮ ಭಾರತ ದೇಶದಲ್ಲಿ ಪಾಶ್ಚಾತ್ಯ ಸಂಸ್ಕೃತಿ ಯಾವ ತರ ಇದೆ ಅಂತಂದೇಳಿ ನಮ್ಮ ಮನೆಯ ಮಹಿಳೆಯರಿಗೂ ಅರ್ಥ ಆಗ್ಬೇಕಪ್ಪ ಅಂದ್ರೆ ಒಂದ್ಸಲ ಗೋವಾ ಕರ್ಕೊಂಡು ಹೋಗ್ಬೇಕು ಅವ್ರನ್ನ. ಗಂಡ್ ಮಕ್ಳನ್ನ ಅಷ್ಟೇ ಬೈಯೋದಲ್ಲ, ಹೆಣ್ಮಕ್ಳು ಯಾವ ತರ ಇದಾರೆ, ಅವ್ರು ಯಾವ ತರ ಪಾಶ್ಚಾತ್ಯ ಸಂಸ್ಕೃತಿನ ಉತ್ತರ ಭಾರತದವರು ಹಾಗೂ ಫಾರಿನರ್ಸ್ ಅಳವಡಿಸಿಕೊಂಡಿದ್ದಾರೆ, ಸ್ಪೆಷಲಿ ಇನ್ ಗೋವಾದಲ್ಲಿ ಯಾವ ತರ ಇದಾರೆ ಅಂತಂದ್ರೆ, ನಾವು ಖಂಡಿತ ನಮ್ಮ ಕುಟುಂಬ ಸಮೇತ, ಅದರಲ್ಲೂ ತುಂಬಾ ಸಂಪ್ರದಾಯಸ್ಥವಾದ ಹೆಣ್ಮಕ್ಳನ್ನ, ಸಂಸ್ಕೃತಿ ಬಗ್ಗೆ ಮಾತಾಡ್ತಕ್ಕಂಥ ಹೆಣ್ಮಕ್ಳನ್ನ ಗೋವಾಕ್ಕೆ ಕರ್ಕೊಂಡು ಹೋಗಿ ತೋರಿಸ್ಬೇಕು. ಇದು ನೋಡಿ ನೆಕ್ಸ್ಟ್ ಡೇ ಫೋಟೋ. ಪ್ರಣವ್ ಪಾಳೆಗಾರ್ ಅವ್ರಿಗೆ ಒಂದು ಗೋವಾದಲ್ಲಿ ಅವ್ರ ಸೈಜ್ ಬನೀನು ಮತ್ತೆ ಚಡ್ಡಿ ತಗೊಂಡು ಹಾಕಿ ತೆಗ್ದಿರ್ತಕ್ಕಂಥ ಫೋಟೋ. ಒಳ್ಳೆ ಪೋಸ್ ಕೊಡ್ತಾ ಇದ್ದಾನೆ. ಅದಾದ್ಮೇಲೆ ಬೀಚ್ ಅಲ್ಲಿ ನಾವು ಹಾಗೂ ನಮ್ಮ ಧರ್ಮಪತ್ನಿ ಅವರು ಒಂದು ಫೋಟೋ ಶೂಟ್ ಮಾಡಿಸ್ಕೊಂಡಿದ್ದು. ಬಾಗಾ ಬೀಚ್ ಪಕ್ಕ ತುಂಬಾ ಎಂಟರ್ಟೈನ್ಮೆಂಟ್ ಆಗಿತ್ತು. ಫೋಸ್ ಮೇಲೆ ಫೋಸ್, ಕನ್ನಡಕ ಹಾಕಿ ಫೋಸ್ ಮೇಲೆ ಫೋಸ್ ಕೊಡ್ತಾ ಇದಾರೆ ನೋಡ್ರಿ. ಪ್ರಣವ್ ಪಾಳೆಗಾರ್ ಅವರು ಮತ್ತೆ ತಿಪ್ಪೇಶ್ ಪಾಳೆಗಾರ್ ಅವರು ಫೋಟೋ ಪೋಸ್ ಕೊಡೋದು ಚೆನ್ನಾಗಿತ್ತು. ಒಂದು ಎಂಟರ್ಟೈನ್ಮೆಂಟ್ ಆಗಿ ಗೋವಾದಲ್ಲಿ ನಾವು ಈ ತರ ಎಲ್ಲ ಗೋವಾಕ್ ಫ್ಯಾಮಿಲಿ ಸಮೇತ ಹೋಗ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ. ಆಕಸ್ಮಿಕವಾಗಿ ಹಂಗೆ ಹೋಗ್ಬೇಕಂತಂದೇಳಿ 3 to 4 days ಬಿಫೋರ್ ಡಿಸೈಡ್ ಮಾಡಿದ್ವಿ. ಹೋಗಿ ಬಂದ್ವಿ. ಬಾಗಾ ಬೀಚ್ ಅಲ್ಲಿ ತುಂಬಾ ಜಾಸ್ತಿ ಹೊತ್ತು ಎಂಜಾಯ್ಮೆಂಟ್ ಬಾಗಾ ಬೀಚ್ ಅಲ್ಲೇ ಮಾಡಿದ್ವಿ ಅಂತ ಅನ್ಸುತ್ತೆ ನಾವು. 2 days ಅಲ್ಲಿ 1 day ಫುಲ್ ಬಾಗಾ ಬೀಚ್ ಅಲ್ಲಿ ನಾವು ಎಂಜಾಯ್ಮೆಂಟ್ ಮಾಡಿದ್ವಿ, ನಾವು ಮತ್ತೆ ನಮ್ಮ ಸ್ನೇಹಿತರು ಫ್ಯಾಮಿಲಿಯವರು. ಚೆನ್ನಾಗಿತ್ತು. ಒಂದು ಎಂಟರ್ಟೈನ್ಮೆಂಟ್ ಅಲ್ಲಿ ಯಾವುದೇ ಲೋಪದೋಷಗಳಿರ್ಲಿಲ್ಲ. ಎಷ್ಟು ಫುಲ್ ಗಾನವಿ ಅವರು ನೀರಲ್ಲಿ ಮುಳುಗಿ ಅಪ್ಪನ ಹೆಗಲ ಮೇಲೆ ಕುತ್ಕೊಂಡು ಪೋಸ್ ಕೊಡ್ತಿದ್ದಾರೆ. ಅದಾದ್ಮೇಲೆ ನಾವು ಜೈಲ್ಗೆ ಹೋದ್ವಿ. ಜೈಲಲ್ಲಿ ನೋಡೋಂಥದ್ದು ಏನಿರ್ಲಿಲ್ಲ. ನಾನು ಆಲ್ರೆಡಿ ಸುಮಾರು 4-5 ಸಲ ಹೋಗಿ ಬಂದಿದ್ದು. ಒಳಗಡೆ ಹೋಗಿದ್ದು ಬರಕ್ಕೆ ತುಂಬಾ ಲೇಟ್ ಆಗುತ್ತೆ ಅನ್ನೋದಕ್ಕೆ ಹೊರಗಡೆಯಿಂದಾನೆ ಫೋಟೋ ಶೂಟ್ ತಗೊಂಡು ಅದಾದ್ಮೇಲೆ ಒಂದು ಬೋಟಿಂಗ್ ಹೋದ್ವಿ. ಬೋಟಿಂಗ್ ಅಲ್ಲಿ ಏನ್ ಹೇಳ್ತಾರಲ್ಲ, ಬೀಜ ಬಾಯಿಗೆ ಬಂದಿದ್ದಾನೆ, ಅಷ್ಟೊಂದು ಭಯ ಇತ್ತು ನಮ್ಮ ಮನೆಯವರಿಗೆ. ಇಲ್ಲಲ್ಲಿ ಫುಲ್ ಸಮುದ್ರದ ಮಧ್ಯದಲ್ಲಿ ಹೋಗಿ ಡಾಲ್ಫಿನ್ ತೋರಿಸ್ತಾರೆ. ಡಾಲ್ಫಿನ್ ಕಂಡು ಒಂದೇ ಡಾಲ್ಫಿನ್ ಕಂಡ್ರೆ 3-4 ಡಾಲ್ಫಿನ್ ಕಂಡು ಸತ್ಯವಾಗ್ಲೂ ನನಗಂತೂ ಗೊತ್ತಿಲ್ಲ. ಒಂದ್ 3-4 ಹತ್ರ ಕಾಣಿಸ್ತು ಡಾಲ್ಫಿನ್. ಅದೇ ಡಾಲ್ಫಿನ್ ಅಲ್ಲಿ ಬಂದ್ರ ಇವು ಬೋಟಿಂಗ್ ಬೇರೆ ಕರೆಸ್ತಾರ, ನಾವು ಹೋದ್ಮೇಲೆ ಕಾಣಿಸುತ್ತ, ಯಾಕೆ ಏನು ಎತ್ತ ಅಂತಂದೇಳಿ ಸತ್ಯವಾಗ್ಲೂ ನನಗಂತೂ ಗೊತ್ತಿಲ್ಲ. ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಡಾಲ್ಫಿನ್ ಅಂತೂ ನೋಡಿದ್ವಿ. ನಾನು ಯಾವಾಗ ಹೋಗಿದ್ದೇನೋ ಅವಾಗೆಲ್ಲ ಡಾಲ್ಫಿನ್ ನೋಡಿದ್ವಿ. ಅಲ್ಲಿ ಬೋಟಿಂಗ್ ಅಲ್ಲಿ ಹೋಗಿ ಬರೋದಕ್ಕೆ ರೇಟ್ 300 ರೂಪಾಯಿ ಚಾರ್ಜಸ್ ಆಗುತ್ತೆ. ಸುಮಾರು ಒಂದು 1.5-2 ಅವರು ಕರ್ಕೊಂಡು ಹೋಗ್ತಾರೆ. ಟೈಮಿಂಗ್ ನಾನು ಲೆಕ್ಕಿಟ್ಟಿಲ್ಲ, ಬಟ್ ಎಂಜಾಯ್ಮೆಂಟ್ ಚೆನ್ನಾಗಿತ್ತು. ಫ್ಯಾಮಿಲಿ ಹುಡುಗರು ಫಸ್ಟ್ ಟೈಮ್ ಸಮುದ್ರ ಮಧ್ಯದಲ್ಲಿ ಕರ್ಕೊಂಡು ಹೋಗಿತ್ತು.
ಆದ್ರೂ ಭಯ ಆಗಿತ್ತು. ಯಾಕೆ ಭಯ ಅಂತಂದ್ರೆ ಏನು ತುಂಬಾ 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 ಅಂದ್ರೆ ತುಂಬಾ ಭಯ ಆಗಿತ್ತು. ನಾವು ಒಬ್ರೇ ಹೋದಾಗ ಏನಾಗ್ಲಿಲ್ಲ. ಫ್ಯಾಮಿಲಿ ಸಮೇತ ಹೋದಾಗ ಭಯ ಆಗಿತ್ತು. ಒಬ್ರೇ ಹೋದಾಗ ಏನಾಗ್ಲಿಲ್ಲ ಅಂದ್ರೆ ನಾವು ತುಂಬಾ ಧೈರ್ಯ ಇರ್ತಿತ್ತು ಅವಾಗ. ಈಗ ಸ್ವಲ್ಪ ಧೈರ್ಯ ಕಡಿಮೆ ಆಗಿತ್ತು. ಹಂಗಾಗಿ ನೋಡ್ರಿ ಪಾಳೆಗಾರರು ಹಾಯ್ ಮಾಡ್ತಿದ್ದಾರೆ. ಸೊ ಯಸ್ಮಿತಾ ಮತ್ತೆ ಅವಿನಾಶ್ ಹರೀಶ್ ಅಂಡ್ ಅವಿನಾಶ್ ಕಾವ್ಯ ಅವರು ಕೂತ್ಕೊಂಡು ವಿಡಿಯೋ ಮಾಡಿದ್ದಾರೆ. ಈ ವಿಡಿಯೋ ಅವ್ರ ಮೊಬೈಲ್ ಇಂದ ಜಂಗಮವಾಣಿಯಿಂದ ಸೆರೆ ಹಿಡಿದಿರ್ತಕ್ಕಂಥದ್ದು. ಇವ್ರು ನಮ್ಮ ಸಹೋದರಿಯವರು. ಮೇ ಬಿ ಅಲ್ಲಿಂದ ಡಾಲ್ಫಿನ್ ನೋಡೋ ಟೈಮಲ್ಲಿ ವಿಡಿಯೋ ಮಾಡಕ್ ಆಗ್ಲಿಲ್ಲ. ಅಲೆಗಳ ಇದು ತುಂಬಾ ಜೋರ್ ಇದ್ದಿದ್ರಿಂದ ಆ ಟೈಮಲ್ಲಿ ವಿಡಿಯೋ ಮಾಡಕ್ ಆಗ್ಲಿಲ್ಲ. ಅಲ್ಲಿಂದ ಮುಗಿಸ್ಕೊಂಡು ನಾವು ವಾಪಸ್ಸು ಬಂದ್ವಿ. ಬಂದ್ಮೇಲೆ ಟ್ಯಾಟೋ ತುಂಬಾ ಜಾಸ್ತಿ ಟ್ಯಾಟೋ ಹಾಕ್ಸ್ಕೊಂತಾರೆ ಗೋವಾಕ್ ಹೋದಾಗ. ಅದೇ ರೀತಿಯಾಗಿ ನಮ್ಮ ಅರ್ಧಾಂಗಿಯವರು ಸೊ ನಾವು ಟ್ಯಾಟೋ ಹಾಕ್ಸ್ಕೊಂಡ್ಲೇಬೇಕಂತಂದು ಹಾಕ್ಸ್ಕೊಂಡ್ರು. ಇದಕ್ಕೆ ಸ್ಫೂರ್ತಿ ಸೊ ಅವಿನಾಶ್ ಅವ್ರ ಮನೆಯವರು ಮತ್ತೆ ಅವ್ರು ಹರೀಶ್ ಅವ್ರು 3 ಜನ ಟ್ಯಾಟೋ ಹಾಕ್ಸ್ಕೊಂಡ್ರು. ಮನೆಗೆ ಹಾಕ್ಸ್ಕೊಂಡ್ರು. ಪ್ರೀತಿ ಅಂತಕ್ಕಂಥದ್ದು ಹೃದಯದ ಒಳಗಡೆ ಇರಬೇಕು ಹೊರತು ಅದು ತೋರ್ಪಡಿಕೆ ಆಗ್ಬಾರ್ದು. ಸೊ ನೀವು ಹಾಕ್ಸ್ಕೊಳ್ಳೋದಾರ ಹಾಕ್ಸ್ಕೊಳ್ರಿ. ಟ್ಯಾಟೋ ಗೀಟೋ ನಮ್ಗೆ ಅಷ್ಟೊಂದು ಹುಚ್ಚಿಲ್ಲ. ಹಾಕ್ಸ್ಕೊಂಡ್ಲೇಬೇಕಂತ ಅಂತಕ್ಕಂಥ ಪ್ರೀತಿ ಅಲ್ಲ, ನಮ್ಗೆ ಯಾವಾಗ್ಲೂ ಮನಸ್ಸಲ್ಲಿ ಇರುತ್ತೆ. ಅದನ್ನ ಇನ್ನೊಬ್ರು ಇದಕ್ಕೆ ನಾವು ಹಾಕ್ಸ್ಕೊಂಡು ಅವ್ರಿಗೆ ನೋಡಿ ಅಂತಂದೇಳಿ ಕೈ ತೋರ್ಸೋದಲ್ಲ ಅಂತಂದೇಳಿ ನಾನು ಹಾಕ್ಸ್ಕೊಂಡ್ಲಿಲ್ಲ. ಸೊ ನಮ್ಮ ಧರ್ಮಪತ್ನಿ ಅವರು ಹಾಕ್ಸ್ಕೊಂತಿದಾರೆ ನೋಡಿ. ಹಾಕ್ಸ್ಬೇಕಾದ್ರೆ ನೋವಾಗುತ್ತೆ ಅಂದ್ರು. ಬಟ್ ಅವ್ರೇನಂತ ನೋವು ಎಕ್ಸ್ಪೋಸ್ ಮಾಡ್ಲಿಲ್ಲ. ನೋವಾಗುತ್ತಾ ಒಳ್ಳೆ ಸುಮ್ನೆ ಕುಂತಿದ್ರು. ಅವ್ನು ಟ್ಯಾಟೋ ಹಾಕೋಣ ಹಾಕ್ತಾ. ಏನ್ ಟ್ಯಾಟೋ ಹಾಕಿದೆ ಏನು ಎತ್ತ ಅಂತಂದ್ರೆ ಅದು GPTS ಅಂತ ಹಾಕೊಂಡ್ರು. GPTS ಏನಂತಂದ್ರೆ ಸೊ ಏನಿರ್ಬೋದು ಅಂತಂದೇಳಿ ನೀವೇ ಕಾಮೆಂಟ್ ಮಾಡಿ. ಸೊ ನೀವು ನನ್ನ ಬಗ್ಗೆ ಗೊತ್ತಿರ್ತಕ್ಕಂಥವ್ರಿಗೆ ಆಲ್ಮೋಸ್ಟ್ 90% ನನ್ನ ವಿಡಿಯೋ ನೋಡ್ತಕ್ಕಂಥ ನನ್ನೆಲ್ಲ ಸಾಮಾಜಿಕ ಮಾಧ್ಯಮ ಸ್ನೇಹಿತರಿಗೆ ಆಲ್ಮೋಸ್ಟ್ 90% ಗೊತ್ತಿದೆ GPTS ಲಾಂಗ್ ಫಾರ್ಮ್. ನಮ್ಮ ಮನೆಯವ್ರು ಹಾಕೊಂತಿದ್ದಾರೆ. ಸ್ವಲ್ಪ ಕೈ ಶೇಕ್ ಆಗ್ತದಂತಂದ್ರು. ಆಯ್ತು ಆದ್ರಾಗ್ಲಿ ಹಾಕಿ ಅಂದ್ರು, ಹಾಕೊಂಡ್ರು. ಸೊ ಒಂದು ಟ್ಯಾಟೋಗೆ 1500 ಏನಾಯ್ತು ಅನ್ಸುತ್ತೆ ಮೇ ಬಿ. ಒಂದು 4 ಅಕ್ಷರಕ್ಕೆ. ಅದೇನು ಇಂಚಿನ ಮೇಲೆ ಅಮೌಂಟ್ ತಗೊಂಡ್ರು. ಅದು ಇಲ್ಲಿ ಹಾಕ್ಸ್ಬೇಕಪ್ಪ ಅಂದ್ರೆ 3000 ಆಗುತ್ತಂತೆ ನಮ್ಮ ಕರ್ನಾಟಕದಲ್ಲಿ. ಗೋವಾಕ್ಕೂ ಕರ್ನಾಟಕ ಏನ್ ಡಿಫ್ರೆನ್ಸ್ ಗೊತ್ತಿಲ್ಲ. ಅವನು ಒಂದು ಗಂಟೆ ಒಳಗಡೆ 6000 ರೂಪಾಯಿ ರೊಕ್ಕ ದುಡ್ದ ಅವನು ಟ್ಯಾಟೋ ಹಾಕೊಂಡು. 1 ಗಂಟೆಲಿ 6000 ರೂಪಾಯಿ. ಈ ನಾವು ಹೋಗಿದ್ದು ನವೆಂಬರ್ ತಿಂಗಳಲ್ಲಿ ಆಗಿದ್ರೆ ಇನ್ನು ಡಿಸೆಂಬರ್, ಜನವರಿ ಒಳಗಡೆ ಎಷ್ಟು ದುಡಿಬಹುದು ನೀವೇ ಥಿಂಕ್ ಮಾಡಿ. ಸುಮಾರು ಟ್ಯಾಟೋ ಅಂಗಡಿಗಳಿದೆ. ಕಂಡ್ಬಿಟ್ರೆ ಬರೀ ಟ್ಯಾಟೋ ಅಂಗಡಿ. ಟ್ಯಾಟೋ ಹಾಕ್ಸ್ಕೊಂಡಾದ್ಮೇಲೆ ನಾವು ವಾಪಸ್ಸು ನಾವು ಮತ್ತೆ ಧಾರವಾಡಕ್ಕೆ ಅಲ್ಲಿಂದ ಬಿಟ್ವಿ. ಅಲ್ಲಿಂದ ಊಟ ಮಾಡ್ಕೊಂಡು 6-6:30 ಬಿಟ್ವಿ. ಇಲ್ಲಿ ಬರೋಷ್ಟೊತ್ತಿಗೆ 9 ಗಂಟೆ ಆಯ್ತು. ಸೊ ನಿಧಾನಕ್ಕೆ ಬಂದ್ವಿ. ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಈ ದಿನದ ವಿಡಿಯೋ. ಸೊ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬರ್ ಮಾಡಿಲ್ಲ ಅಂತ ಹೇಳ್ತಾ ಸೊ ನನ್ನ ಈ ಒಂದು ಪುಟ್ಟ ವಿಡಿಯೋದ ಎಂಡ್ ಮಾಡ್ತೀನಿ ಅಂತ ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ.